ಜೆಡಿಎಸ್ ಶಾಸಕರು ಮಾವಿನ ಬೆಲೆ ನಾನು ಈಗಾಗಲೇ ಮೊನ್ನೆಯಿಂದ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದೀನಿ, ಮಾವಿನ ಬೆಲೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವು ಒಕ್ಕೂರಲಿಂದ ಎಲ್ಲರೂ ಹೇಳಿದ್ವಿ. ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಏನಾದರೂ ಒಂದು ತೀರ್ಮಾನ ತಗೋತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ಸಹ ನಾವು ಆಗ್ರಹ ಮಾಡಿದ್ದೀವಿ, ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದನೂ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದರ ಜೊತೆಯಲ್ಲಿ ಆಂಧ್ರ ಪ್ರದೇಶ ಏನು ನಮ್ಮ ಬೆಳೆಗಳ ಮೇಲೆ ಮಾವಿನ ಹಣ್ಣಿನ ಮೇಲೆ ಅವರು ನಿರ್ಬಂಧ ಇರಿದ್ದಾರೆ, ಅದನ್ನು ಈ ಕೂಡಲೇ ತೆಗೆದುಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೆಡಿಎಸ್ ಶಾಸಕರು ಪ್ರತಿಭಟನೆ ಮಾಡಿದ್ರು ಸಂದರ್ಭದಲ್ಲಿ ಸಚಿವರನ್ನೆಲ್ಲ ಸಂಪರ್ಕ ಮಾಡಿದ್ವಿ, ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ನೋಡಿ. ಇದರಲ್ಲಿ ರಾಜಕಾರಣ ಬೆರೆಸಿ JDS ಅವ್ರ ಹತ್ರ ನಾವು ತಿಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. JDS ಅವರಂತಹ ಅವರು ರಾಜಕಾರಣ ಪ್ರತಿಯೊಂದಕ್ಕೂ ರಾಜಕಾರಣ ಬೆರೆಸೋರ ಬಗ್ಗೆ ನಾನೇನು ಮಾತಾಡಲ್ಲ. ನನಗೆ ಬೇಕಾಗಿರೋದು ಕೋಲಾರ ರೈತರ ಪರವಾಗಿ ನಾನಿರೋದು. ಇಡೀ ರೈತರು, ಕೋಲಾರ ರೈತರು ಬಂದು ನಾನು ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಆಗಿದೆ. ಅದರ ಪ್ರಕಾರ ಕೇಂದ್ರ ಸರ್ಕಾರಕ್ಕೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಆಂಧ್ರ ಪ್ರದೇಶಕ್ಕೂ ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದಿಂದ ನಾಳೆ ತೀರ್ಮಾನ ಮಾಡ್ತೀವಿ. ಈ JDS ಅವರಂತಹ ಈ ಕ್ಷುಲ್ಲಕ ರಾಜಕಾರಣಕ್ಕೆ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡೋಣ, ನಾನು ಪ್ರಯತ್ನ ಪಟ್ಟಿದ್ದೀನಿ. ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅವರಿಗೆ ಯಾವ ಥರ ಸಹಾಯ ಮಾಡೋದನ್ನ ಅಂತ ನಾಳೆ ನಾನು ನಿರ್ಧಾರ ಮಾಡ್ತೀನಿ. ಆಂಧ್ರ ಸರ್ಕಾರ ಕರ್ನಾಟಕದ ಮಾವನ್ನು ಬ್ಯಾನ್ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ರೈತರು ಅಂದರೆ ಇಡೀ ದೇಶದ ರೈತರು ಒಂದೇ ಅಂತ ತಿಳ್ಕೊಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಬೆಳೆದಂಥ ಬೆಳೆಯನ್ನು ಇನ್ನೊಂದು ರಾಜ್ಯದಲ್ಲಿ ಬ್ಯಾನ್ ಮಾಡ್ತಾರೆ ಅಂದರೆ ಇದು ಅಕ್ಷಮ್ಯ. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ, ಅವರು ಲೆಟರ್ ಸಹ ಬರೆದಿದ್ದಾರೆ. ಇನ್ನೂ ಆ ಕಡೆಯಿಂದ ನಮಗೆ ಸ್ಪಂದನೆ ಸಿಗಲಿಲ್ಲ. ಇದು ಇದೇ ಥರ ಮುಂದುವರಿದರೆ ಅವ್ರ ರಾಜ್ಯದಲ್ಲಿ ಬೆಳೆದಂಥ ಬೆಳೆಗಳನ್ನು ನಮ್ಮ ರಾಜ್ಯದಲ್ಲೂ ಸಹ ನಾವು ಬ್ಯಾನ್ ಮಾಡಬೇಕಾದ ಸಂದರ್ಭ ಬಂದೇ ಬರ್ತದೆ. ನಾಳೆಗೆ ಕ್ಯಾಬಿನೆಟ್ನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರಿಗೆ ಇಡೀ ರಾಜ್ಯದ ಮಾವು ಬೆಳೆಗಾರರಿಗೆ ಇದು ಸಂಬಂಧಪಟ್ಟಿದ್ದು. ಆದರೆ ಅತಿ ಹೆಚ್ಚಿನದಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮಾವು ಬೆಳೆಯೋದ್ರಿಂದ ಅದು ನಮಗೆ ಮುಖ್ಯ ಆಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಅದರಿಂದ ನಾಳೆ ತನಕ ನಾವು ತಾಳ್ಮೆಯಿಂದ ಇರಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.